ನಮಸ್ತೆ, ನಾನು ನಿಮ್ಮ ಗಂಗಾ ನಟರಾಜ್ ಸುವಿಚಾರ ಚಾನಲಿಂದ ಇವತ್ತು ಒಂದು ಹೆಲ್ತಿ ಕಟ್ಲೆಟ್ ಮಾಡೋಣ. ಕಾರ್ನ್ ಕಟ್ಲೆಟ್ಟು ಚೆನ್ನಾಗಿರುತ್ತೆ. ಯಾವಾಗಲೂ ಬೇರೆ ಬೇರೆ ಥರ ತಿಂದಿರ್ತೀವಿ, ಇದೊಂದು ಸಲ ಮಾಡೋಣ, ಚೆನ್ನಾಗಾಗುತ್ತೆ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಬೇಯಿಸಿಟ್ಕೊಂಡಿರೋ ಕಾರ್ನು 1 ಬಟ್ಲು, ತುರಿದಿಟ್ಕೊಂಡಿರೋ ಕ್ಯಾರೆಟು, ಮತ್ತು 1-2 ಸ್ಪೂನು ಕಾರ್ನ್ಫ್ಲೋರು, ಮತ್ತು ಸ್ವಲ್ಪ ಚೀಸ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಸಣ್ಣಗೆ ಹೆಚ್ಕೊಂಡಿರೋ ಬೀನ್ಸು, ಸ್ವಲ್ಪ ಬೆಣ್ಣೆ ಬೇಯಿಸ್ಕೊಳ್ಳೋಕ್ಕೆ, ಮತ್ತು ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ, ಕರಿಬೇವು ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿರೋದು, 1-3 ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಶುಂಠಿ, ಚಿಲ್ಲಿ ಫ್ಲೇಕ್ಸು. ಕಾರ್ನನ್ನು ಸ್ವಲ್ಪ ರುಬ್ಕೋಬೇಕು, ಅದು ಬೈಂಡಿಂಗ್ ಬರಬೇಕಲ್ಲ, ಅದಕ್ಕೆ ಕಾರ್ನು ಮತ್ತು ಹಸಿಮೆಣ್ಸಿನ್ಕಾಯಿ ಶುಂಠಿ 2 ಗ್ರೈಂಡ್ ಮಾಡ್ಕೊಂಬಿಡ್ತೀನಿ. ಮಕ್ಳಿಗೆ ಬಾಯಿಗೆ ಸಿಕ್ಕರೆ ಚೆನ್ನಾಗಿ ಅನಿಸಲ್ಲ, ಅದಕ್ಕೆ ರುಬ್ಕೊಳಕ್ಕೆ ಹೋಗಿ ಅಷ್ಟರಲ್ಲಿ ಹಂಚಿಟ್ಕೊಂಬಿಡೋಣ. ಹಂಚು ಕಾಯ್ತಿರಲಿ, ಅಷ್ಟರಲ್ಲಿ ರುಬ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಹಂಚು ಕಾಯುತ್ತೆ, ಸರಿ ಹೋಗುತ್ತೆ. ಅವಾಗ ಬೇಯಿಸಿಟ್ಕೊಂಡಿರೋ ಕಾರ್ನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ರುಬ್ಬಿಟ್ಕೊಂಡಿರೋದು ಕಾರ್ನು, ಹಸಿಮೆಣ್ಸಿನ್ಕಾಯಿ, ಶುಂಠಿ ಪೇಸ್ಟ್ ಥರ ಆಗಿದೆ, ಅದನ್ನು ಮಿಕ್ಸ್ ಮಾಡಿಕೊಂಡು ತರಕಾರಿಗಳನ್ನ ಹಾಕ್ಕೊಳ್ಳೋಣ. ಬೀನ್ಸು, ನೆಕ್ಸ್ಟ್ ಕ್ಯಾರೆಟ್ ಹಾಕ್ಕೊಳ್ಳೋಣ. ಚೀಸ್ ಇದ್ದರೆ ಹಾಕ್ಕೊಳ್ಳಿ, ಚೀಸ್ ಇಲ್ಲ ಅಂದರೆ ಪರವಾಗಿಲ್ಲ. ಚೀಸ್ ಹಾಕ್ಕೊಳ್ದೇನೂ ನಾನು ಮಾಡಿದ್ದೀನಿ, ಚೆನ್ನಾಗಿ ಬಂದಿದೆ. ಚೀಸ್ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ತರಕಾರಿಗಳು ಏನು ಬೇಕಾದರೂ ಹಾಕ್ಕೋಬೋದು ನೀವು. ಕೋಸು ಅದೆಲ್ಲ, ಕೊತ್ತಂಬರಿ ಕರಿಬೇವು ಕಟ್ ಮಾಡಿ ಇಟ್ಕೊಂಡಿರೋದು, ಕೋಸು, ಕ್ಯಾಪ್ಸಿಕಮ್ಮು ಅದೆಲ್ಲ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಚಿಲ್ಲಿ ಫ್ಲೇಕ್ಸು ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಳೋದು. ಅಷ್ಟರಲ್ಲಿ ಹಂಚು ಕಾಯುತ್ತೆ. ನೆಕ್ಸ್ಟ್ ಕಾರ್ನ್ಫ್ಲೋರ್ ಹಾಕ್ಕೊಳ್ಳೋದು, 1-2 ಸ್ಪೂನ್ ಇಟ್ಕೊಂಡಿದ್ನಲ್ಲ, ಅದೊಂಚೂರು ಬೈಂಡಿಂಗ್ ಬರಬೇಕು, ಇಲ್ಲಾಂದರೆ ತಟ್ಕೊಳಕ್ಕಾಗಲ್ಲ. ಅದಕ್ಕೆ ಅದೊಂದು ಸ್ವಲ್ಪ ಹಾಕ್ಕೊಂಡು ಈಗೆಲ್ಲ ಹಾಕ್ಕೊಂಡಿದ್ದಾಯಿತು. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಮಿಕ್ಸ್ ಮಾಡಿಕೊಂಡು ಡ್ರೈ ಮಿಕ್ಸ್ ಫಸ್ಟ್ ಮಾಡ್ಕೊಳ್ಳೋಣ ನೀಟಾಗಿ, ಆಮೇಲೆ ಹಾಲು ಒಂದು ಸ್ವಲ್ಪ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡೋಣ. ಈಗ ಡ್ರೈ ಮಿಕ್ಸೇ ಮಾಡ್ಕೋಬೇಕು ಫಸ್ಟು, ನೀಟಾಗಿ ಹೊಂದ್ಕೊಳ್ಳುತ್ತೆ. ಅದರಲ್ಲಿ ತರಕಾರಿಗಳಲ್ಲೆಲ್ಲ ಸ್ವಲ್ಪ ನೀರಿರುತ್ತಲ್ಲ, ನೀರಿನಂಶ ಅದನ್ನೆಲ್ಲ ನೋಡಿಕೊಂಡು ಆಮೇಲೆ ಬೇಕಂದರೆ ಒಂದು ಸ್ವಲ್ಪ ಅಳತೇನಿಲ್ಲ ಹಾಲಿಂದು, ಅದೆಷ್ಟು ಹಿಡಿಯುತ್ತೋ ಅಷ್ಟು ಹಾಕೊಂಡ್ರೆ ಆಯಿತು. ತರಕಾರಿಗಳಲ್ಲೇ ನೀರಿರುತ್ತೆ, ನಾವೆಷ್ಟು ತರಕಾರಿ ಹಾಕ್ಕೊಂಡಿರ್ತೀವಿ ಅದ್ರ ಮೇಲೂ ಹೋಗುತ್ತೆ. ನೀಟಾಗಿ ಕಲಿಸ್ಕೊಂಡು ಅದೊಂದು ತಟ್ಟ ಅಷ್ಟು, ಹಂಚ ಮೇಲೆ ತಟ್ಟ ಅಷ್ಟು ಬಂದರೆ ಸರಿ ಹೋಗುತ್ತೆ. ಸರಿ ಹೋಯ್ತು. ಇವಾಗ ಈಗ ತಟ್ಬೋದು, ನೀಟಾಗಿ ಬರುತ್ತೆ. ಇವಾಗ ಹಂಚು ಕಾದಿದೆ, ಬೆಣ್ಣೆ ಇಟ್ಕೊಂಡಿದ್ವಲ್ಲ, ಬೆಣ್ಣೆ ಹಾಕ್ಕೊಂಡು ಹಂಚಿಗೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಅದರಲ್ಲೇ ಚಿಕ್ಕ ಉಂಡೆ ಮಾಡಿಕೊಂಡು ತಟ್ಕೊಳ್ಳೋದು. ವಡೆ ಕಟ್ಲೆಟು ಎಲ್ಲ ತಟ್ಕೊಳ್ತೀವಲ್ಲ, ಅಷ್ಟಷ್ಟು ವಡೆ ತೊಗೊಂಡ್ರೆ ಆಯಿತು. ನೀಟಾಗಿ ಹಂಚ ಮೇಲೆ ಡೈರೆಕ್ಟಾಗಿ ತಟ್ಬಿಡೋದು. ಒಂದು 6 ತಟ್ಕೊಬೋದು, 5-6 ಹಂಚ ಮೇಲೆ ಒಂದು ಸಲಕ್ಕೆ ಹಂಗೆ ಮಾಡ್ಕೊಂಡು ತಟ್ಕೊಂಡು 2 ಸೈಡ್ ಬೇಯಿಸ್ಕೊಳ್ಳೋದು. ಮುಚ್ಚಬೇಕು, ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಬೇಕು, ಚೆನ್ನಾಗಾಗತ್ತೆ. ಅವಾಗ ಲಿಡ್ ಕ್ಲೋಸ್ ಮಾಡಿದ್ರೆ 2 ಸೈಡು ನೀಟಾಗಿ ಬೇಯುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಇವಾಗ ಆಗಿದೆ, ಮುಚ್ಚಿದ್ರೆ ಒಂದು ಸೈಡು ನೀಟಾಗಿ ಬೇಯುತ್ತೆ. ಹೆಲ್ದಿಯಾಗಿದೆ. ಬ್ರೆಡ್ ಕ್ರಮ್ಸ್ ಬೇಡ, ಆಲೂಗೆಡ್ಡೆ ಬೇಡ, ಮೈದಾ ಬೇಡ, ಈರುಳ್ಳಿ ಹೆಚ್ಚೋಷ್ಟಿರಲ್ಲ, ಬೇಗ ಆಗಿಬಿಡುತ್ತೆ. ಕಾರ್ನು ಬೇಯೋ ಅಷ್ಟರಲ್ಲಿ ತರಕಾರಿ ಸಣ್ಣಗೆ ಹೆಚ್ಕೊಂಡು ತುರಿದಿಟ್ಕೊಂಡ್ರೆ ಮುಗ್ದೇ ಹೋಯ್ತು ಅಷ್ಟೇ. ಕಾರ್ನು ಬೇಯೋಕ್ಕೆ ಎಷ್ಟು ಸಮಯನೋ ಅಷ್ಟೇ ಹಿಟ್ಟು ಕಲಿಸ್ಕೊಳ್ಳೋಕ್ಕೆ. ಹಂಚ್ಕಾದ್ರೆ 5 ನಿಮಿಷ, ಒಂದು 10-15 ನಿಮಿಷದಷ್ಟರಲ್ಲಿ ಆಗೋಗ್ಬಿಡುತ್ತೆ. ಕಾರ್ನು ಒಂದು ಮನೇಲಿದ್ದರೆ ಆಯಿತು. ರೆಡಿ ಆಯಿತು. ಇವಾಗ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ಫಸ್ಟ್ ಗೊತ್ತಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.